ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಮೇಲೆ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ಕೊಂಡು ನಾವು ಇಷ್ಟುವರೆಗೂ ಕೂಡ ಇಲ್ಲಿವರೆಗೂ ನೀರು ಅಸೆಸ್ಮೆಂಟ್ ಮಾಡ್ಕೊಂಡೇ ಬರ್ತೀವಿ. ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅವತ್ತು ಏನು ನಮ್ಮ ರೈತರಿಗೆ ಸಂಕಷ್ಟಿದ್ದಾಗ ಅವ್ರು ಕೇಳ್ತಾರೆ. ನೀವು ಅದೆಲ್ಲ ನಮ್ಮ ಸೆಕ್ರೆಟರಿ ಅವರು ಮಾಡ್ಬೇಕಾಗುತ್ತೆ. ಈಗ ನೋಡಿ ಸೆಕ್ರೆಟರಿ ಅವರು ನಮ್ಮ ಸೆಕ್ರೆಟರಿ ಅವರು ಕೂಡ ಮಾಡ್ತಾರೆ. ಎಂ ಡಿ ಅವ್ರಿಗೆಲ್ಲ ಮಾತಾಡ್ಕೊಂಡು 20ನೇ ತಾರೀಕು ಏನ್ ಡಿಮ್ಯಾಂಡ್ ಇದೆ ಅದು ನಮ್ಮ ರೈತರನ್ನು ಉಳಿಸಂತ ಜವಾಬ್ದಾರಿ ನಮ್ಮ ಎಲ್ಲ ರೈತರು. ಅದರ ಜೊತೆಗೆ ಕುಡಿಯ ನೀರಿದ್ದು ನಾವು ಮಾಡ್ಕೋಬೇಕು. ಪ್ರತಿಯೊಂದು ಏನೇನಿದೆ ಅವೆಲ್ಲ ಮಾಡ್ಕೊಂಡು ಅಕೌಂಟ್ ತಗೊಂಡು ಅಡ್ಜಸ್ಟ್ಮೆಂಟ್ ಅನ್ನು ಮಾಡ್ಕೊಳ್ಳೋಣ ಅಂತ ನೀವು ದಯಮಾಡಿ ಡಿಪಾರ್ಟ್ಮೆಂಟ್ ಅವರು, ತಾವು ಇರಿಗೇಷನ್ ಅವರು, ಸೆಕ್ರೆಟರಿ ಅವರು ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ರೆ ಒಳ್ಳೇದು ಅಂತ ಹೇಳಿ 20ನೇ ತಾರೀಕು ಡಿಮಾಂಡ್ ಇದೆ. 20ನೇ ತಾರೀಕು ಮಾಡಿ. ಮೂರು ಸತೆ ಒಂದ್ಸತಿ ಕೇಳಿಲ್ಲ ಕೂಡ 2 ಸತಿ ಮತ್ತೆ ತುಂಬಿ ನೀವು ಸ್ಟಾರ್ಟ್ ಆದವು. ಯಾಕಂದ್ರೆ ರೈತರಿಂದ ಬಹಳಷ್ಟು ಖುಷಿಗಿದ್ರು. ಯಾಕಂದ್ರೆ ನಮ್ಗೆ ಈ ಸತಿ ಸಫಿಷಿಯಂಟ್ ಆಗಿ ನೀರು ಕೊಟ್ಟು ಬಹಳಷ್ಟು ನಿರೀಕ್ಷೆ ರೈತರಿದ್ರು. ನಾವು ಒಂದು ನಿಮಿಷ ಮೈಕ್ ಮಾಡಿ ನೋಡ್ರೆ ಹೋದ್ ಸತಿ ಅಷ್ಟು ಕಡಿಮೆ ಪರಿಸ್ಥಿತಿಯಲ್ಲಿ ಕೂಡ ನಾವು ಮಾನ್ಯ ಡಿಸಿಎಂ ಅವ್ರು ಮಾತಾಡಿ, ಆಂಧ್ರ ಸರ್ಕಾರ ಮಾತಾಡಿ ಹೋದ್ ಸತಿ ನೀರನ್ನು ಬಿಡಿಸಿದ್ವಿ. ಅಷ್ಟು ಕಡಿಮೆ ಪರಿಸ್ಥಿತಿಯಲ್ಲಿ ಹೋದ್ ಸತಿ ನೀರು ಮುಗಿಸಿದ್ರೆ ಈ ಸತಿ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ತಿಲ್ಲ ಆಂಧ್ರದವ್ರು. ಹಂಗಾಗಿ ಈ ಸತಿ ನಮ್ಗೆ ಭದ್ರ ಇದ್ರೆ ನೀವು ಆಲ್ರೆಡಿ ನಾವು ಮಾತಾಡಿದ್ವಿ. ನೀವು ಎಲ್ಲ ರೈತರು ಬೇಡಿಕೆ ಅಂದ್ರೆ 20ವರೆಗೆ ನೀರು ಕೊಡಲೇಬೇಕಂತ ನಿರ್ಣಯ ಐತಿ. ಯಾಕಂದ್ರೆ ಈ ಸತಿ ಯಾವ ಬೆಳೆಗಳಿಗೆ ಅಷ್ಟು ರೇಟ್ ಇಲ್ಲ. ಕೃಷಿ ಬಗ್ಗೆ ಕೇವಲ 7-8 ಸಾವಿರ ರೂಪಾಯಿ ಬಂದಿದ್ವಿ. ಹಂಗಾಗಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ನಮ್ಮ ಮನೆ ಸದನ ಕೂಡ 20ವರೆಗೆ ಕೊಡಂತ ಕೇಳಿದ್ವಿ. ಇವಾಗ 5 ದಿನ ಏನು 5 ದಿನ ಏನು ಹೇಳಕ್ಕಾಗಲ್ಲ. ಅದನ್ನ ನೀವು ಯಾವ ತರ ಇವಾಗ ಅಮೂಲ್ ಮಾತಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಅನುಕೂಲ ಐತಿ. ಅದೇ ರೀತಿ ಭದ್ರದಿಂದ ಗ್ರಾಮ ಕೂಡ ಅನುಕೂಲ ಐತಿ. ನೀವೆಲ್ಲ ಮಾನ್ಯ ಜಮೀನುಗಳ ಬಗ್ಗೆ ನಮ್ಮ ಜಿಲ್ಲೆ ಎಲ್ಲ ರೈತರು ಬಹಳಷ್ಟು ನಂಬಿಕೆ ವಿಶ್ವಾಸ ಐತಿ. ತಾವು ಡಿಸಿಎಂ ಸಾಗಿ ಮಾತಾಡಿ ಈ ಅಂಕಿಅಂಶಗಳು ಮತ್ತೆ ಪರ ವಿರೋಧ ಸ್ಟಾರ್ಟ್ ಆಗ್ತಾವ. ರೈತರು ಬೇಡಿಕೆ 20ವರೆಗೆ ನೀರು ಬೇಕಾಗ್ತದ. ನಾವು ದಯವಿಟ್ಟು ಸರ್ಕಾರದ ಮೇಲೆ ಎಲ್ಲ ರೈತರು, ಬಳ್ಳಾರಿ ಜಿಲ್ಲೆ ಎಲ್ಲ ಜಿಲ್ಲೆ ರೈತರು ನಂಬಿಕೆ ಐತಿ. ತಾವು ಡಿಸಿಎಂಗೆ ಮತ್ತು ಮುಖ್ಯಮಂತ್ರಿ ಪ್ರೆಸೆಂಟ್ ಮಾಡಿ 20ವರೆಗೆ ನೀರು ಕೊಡಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.